ಬೇಸಿಕಲಿ ನಾನು PSI ಅಂತ ಗುಲ್ಬರ್ಗದಲ್ಲಿ ನಿಂಬರ್ಗ ಪೊಲೀಸ್ ಸ್ಟೇಷನಲ್ಲಿದ್ದೆ. ಆ ಸಂದರ್ಭದಲ್ಲಿ ಒಂದು 1997ರಿಂದ 96-97ರಿಂದ 2000 ತನಕ ನಾನು ಅಲ್ಲಿ PSI ಆಗಿದ್ದೆ. ಆ ಇದ್ದಂಥ ಸಂದರ್ಭದಲ್ಲಿ ಚಂದಪ್ಪ ಹರಿಜನ್ ಮೇಲೆ ಭಾಳಷ್ಟು ಪ್ರಕರಣಗಳು, ಆತನ ಮೇಲೆ ಕೊಲೆಗೆ ಪ್ರಯತ್ನ ಹಾಗೂ ಆರ್ಮ್ಸ್ ಆ್ಯಕ್ಟ್ನಲ್ಲಿ ಕೇಸಸ್ಗಳು ಭಾಳಷ್ಟಿತ್ತು. ಆ ಭಾಳಷ್ಟಿದ್ದಂಥ ಸಂದರ್ಭಗಳಲ್ಲಿ ಆತನ ಮೇಲೆ ನಾವು ಪೊಲೀಸರು ಆತನ ದಸ್ತಗಿರಿ ಮಾಡೋದಕ್ಕೆ ಬರೀ ನಮ್ಮ ಗುಲ್ಬರ್ಗ ಜಿಲ್ಲೆ ಅಷ್ಟೇ ಅಲ್ಲ, ಗುಲ್ಬರ್ಗ ಜಿಲ್ಲೆ ಜೊತೆಗೆ ಬಿಜಾಪುರ ಮತ್ತು ಶೋಲಾಪುರ ಈ ಕಡೆಗೆಲ್ಲ ಆತನ ಮೇಲೆ ಭಾಳಷ್ಟು ಪ್ರಕರಣಗಳಿದ್ದವು. ಆ ಒಂದು ಪ್ರಕರಣದಲ್ಲಿ ನಾವು ಅವನನ್ನು ದಸ್ತಗಿರಿ ಮಾಡೋದಕ್ಕೆ ನಮ್ಮ ಪ್ರತಾಪ್ ರೆಡ್ಡಿ ಸಾಹೇಬ್ರು SP ಸಾಹೇಬ್ರಿದ್ದರು, ಹಾಗೂ ಅಡಿಷನಲ್ SP ರಾಜಪ್ಪ ಸಾಹೇಬ್ರಿದ್ದರು. ಅವರು ಒಂದು ತಂಡನ್ನು ಮಾಡಿದರು. ಆ ತಂಡದಲ್ಲಿ ನಾನು, ನನ್ನ ಜೊತೆಗೆ ಪಠಾಣ್, HK ಪಠಾಣ್, ಸುಧೀರ್ ಹೆಗಡೆ, ವೀರಭದ್ರಯ್ಯ, ಹಾಗೆ ನಾವು ಒಂದಷ್ಟು ಆಫೀಸರ್ಸು ಮತ್ತು ಸಿಬ್ಬಂದಿಗಳೆಲ್ಲ ಒಟ್ಟಿಗೆ ಒಂದು ಟೀಮ್ ಅಂತ ಮಾಡಿದರು. ಆ ಮಾಡಿದಂಥ ಕಾಲದಲ್ಲಿ ಅದನ್ನು ನಾವು ಚಂದಪ್ಪನ ಶೋಲಾಪುರದ ಹತ್ರ ದೋತ್ರಿ ಅಂತಕ್ಕಂಥ ಒಂದು ಊರಿನಲ್ಲಿ ಇದ್ದಾನೆ ಅಂತಕ್ಕಂಥ 2000 ಇಸ್ವಿನಲ್ಲಿ, ಹೆಚ್ಚು ಕಡಿಮೆ ಮಾರ್ಚ್ ತಿಂಗಳಿರ್ಬೋದು, ಅದು ಮಾರ್ಚ್ ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ನಮಗೆ ಮಾಹಿತಿಯನ್ನು ಆಧರಿಸಿ SP ಸಾಹೇಬರು ನಮ್ಮನ್ನು ಆತನ ಮೇಲೆ ದಸ್ತಗಿರಿ ಮಾಡೋದಕ್ಕಂತ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ನಾವು ಹೋಗಿದ್ವಿ. ಆಗ ಅವತ್ತಿನ ದಿನ ಬೆಳಗಿನ ಜಾವ ಸ್ವಲ್ಪ ನಮ್ಮ ಮತ್ತು ಚಂದಪ್ಪ ಹರಿಜನ್ ನಡುವೆ ಗುಂಡಿನ ಚಕಮಕಿ ಆಗಿರುತ್ತೆ. ಚಕಮಕಿ ಆದಂಥ ಸಂದರ್ಭದಲ್ಲಿ ನಾವು ನಮ್ಮ ಪ್ರೊಟೆಕ್ಷನ್ಗೋಸ್ಕರ ಗುಂಡು ಹಾರಿಸಿದಾಗ ಚಂದಪ್ಪನಿಗೆ ಮೃತ ಹೊಂತಾನೆ. ಆಗ ಆ ಒಂದು ಮೃತ ಹೊಂತಾನೆ. ಆ ಕಡೆ ನಮ್ಮ ಅವ್ರ ನಡುವೆ ಗುಂಡಿನ ಚಕಮಕಿನಲ್ಲಿ ಇದಾಗಿರುತ್ತೆ. ಈ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ಬಾಗಪ್ಪ ಹರಿಜನ್ ಸಹ ಅವತ್ತಿನ ದಿವಸ ದೋತ್ರಿ ಗ್ರಾಮದಲ್ಲಿದ್ದ. ಅವ್ನು ಬೆಳಗಿನ ಜಾವ ಅವನು ಚಂದಪ್ಪಲ ಜೊತೆಗೆ ಇದ್ದರು. ನಾವು ಒಂದು ಸ್ವಲ್ಪ ಈ ಘಟನೆ ನಡೆದಾಗ ಬಾಗಪ್ಪ ಹರಿಜನು ಸಹ ಇದ್ದ. ಸೊ ಆತನ ವಿರುದ್ಧ ನಾವು ಅಲ್ಲೇ ಶೋಲಾಪುರದಲ್ಲಿ ಒಳಸಂಗ ಅಂತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಮೇಲೆ ಏನು ಗುಂಡಿನ ಇದನ್ನು ಮಾಡಿದ್ರು, ಸೊ ಅದಕ್ಕೆ ಬಾಗಪ್ಪನ ಮೇಲೂ ಸಹ ಪ್ರಕರಣ ದಾಖಲಾಗಿತ್ತು. ಚಂದಪ್ಪ ಹರಿಜನ್ ಜೊತೆಗೆ ಅವನ ಮೇಲೂ ಸಹ ಪ್ರಕರಣ ದಾಖಲಾಗಿತ್ತು. ಆಗ ಮತ್ತು ಅದಕ್ಕಿಂತ ಪೂರ್ವದಲ್ಲೂ ಸಹ ಇವನು ನಾವು ಏನು ಚಂದಪ್ಪ ಹರಿಜನ್ ನಾವೇನು ಪತ್ತೆ ಮಾಡಲಿಕ್ಕೆ ಓಡಾಡ್ತಾ ಇದ್ದಾಗ ಆಗ ಬಾಗಪ್ಪ ಹರಿಜನು ಸಹ ಅವನ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ನಾವು ಪ್ರಯತ್ನ ಹಿಡೀಲಿಕ್ಕೆ ಹೋದಾಗ ಆತ ಇದು ಮಾಡಿದ್ದ. ಅದು ಬೀದರ್ ಹತ್ರ ರಾಜೇಶ್ವರ ಅಂತಕ್ಕಂಥ ಒಂದು ಮಠ ಇದೆ. ಆಗ ಆ ಸಂದರ್ಭದಲ್ಲಿ ನಾವು ಚಂದಪ್ಪ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಆಗ ಸಹ ಬಾಗಪ್ಪ ಹರಿಜನ್ ನನ್ನ ಜೊತೆಗಿದ್ದ. ಸೊ ಸಣ್ಣ ವಯಸ್ಸಿನ ಹುಡುಗ ಇದ್ದ ಆತ. ಆಗ ಅವನು ಹೆಚ್ಚು ಕಡಿಮೆ ಚಂದಪ್ಪನ ಒಂದು ರಕ್ಷಣೆಗೋಸ್ಕರ ಮತ್ತು ಅವನನ್ನು ಹೆಚ್ಚು ಕಡಿಮೆ ಅವನನ್ನು ಯಾರಾದರೂ ಹಿಡಿಯೋದೋ ಹೊಡಿಯೋಕ್ಕೋ ಅಂತ ಏನೋ ಬಂದರೆ ಕಾಯೋ ಸಲುವಾಗಿ ಅವನ ಹೆಚ್ಚು ಕಡಿಮೆ ಜೊತೆಗೆ ಅವನ ಜೊತೆಗೆ ಇದ್ದ. ಬಾಡಿ ಗಾರ್ಡ್ ಇದ್ದಂಗೆ ಇದು ಮಾಡ್ತಾ ಬರ್ತಿದ್ದ. ಅವನು ಯಂಗ್ಸ್ಟರ್ ಇದ್ದ ಹುಡುಗ, ಹೆಚ್ಚು ಕಡಿಮೆ 20-20 ಆಸುಪಾಸಿನ ವಯಸ್ಸು ನಾವು ಇದ್ದಾಗ ಅವನು ಇದರಲ್ಲಿ. ಸೊ ಇದಿತ್ತು.